ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಸುಪ್ರೀಂನಲ್ಲಿ ದರ್ಶನ್ ಪರ ವಾದವನ್ನ ಮಾಡ್ತಾರಾ ಕಪಿಲ್ ಸಿಬಲ್? ದಾಸನ ಕುಟುಂಬದಿಂದ ಗೆಲುವಿಗಾಗಿ ಶುರುವಾಗಿದೆ ಸಿದ್ಧತೆಗಳು. ರೇಣುಕಾಸ್ವಾಮಿ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಗೆ ಬಂದರೂ ಕೂಡ ದರ್ಶನ್ ಅವರಿಗೆ ಸಮಸ್ಯೆ ಇನ್ನೂ ಕೂಡ ಮುಗ್ದಿಲ್ಲ. ದರ್ಶನ್ ಹಾಗೂ ಉಳಿದ ಆರೋಪಿಗಳಿಗೆ ಕೋರ್ಟ್ ಯಾವಾಗ ಜಾಮೀನು ಕೊಡುತ್ತೋ ಆಗಿನಿಂದ ಪೊಲೀಸ್ ಟೀಮ್ ಜಾಮೀನು ವಜಾ ಮಾಡಿಸೋದಕ್ಕೆ ಸುಪ್ರೀಂ ಮೆಟ್ಟಿಲೇರಿ ಸಕಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಮತ್ತೊಂದು ಅಪ್ಡೇಟ್ ಬಂದಿದ್ದು, ಹೈಕೋರ್ಟ್ ಜಾಮೀನು ಆದೇಶ ಪ್ರಶ್ನಿಸಿ ಈಗಾಗಲೇ ಪೊಲೀಸರು ಸುಪ್ರೀಂಗೆ ಅರ್ಜಿ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಕಡೆಯಿಂದಲೇ ತ್ವರಿತವಾದ ಮೂವ್ಮೆಂಟ್ ಕಾಣಿಸಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ವಜಾಕ್ಕಾಗಿ ಅರ್ಜಿ ಸಲ್ಲಿಸಿರುವಂತಹ ಪೊಲೀಸರು ಆರೋಪಿಗಳ ಜಾಮೀನು ತೆಗೆಯುವುದಕ್ಕೆ ಪ್ರಯತ್ನಿಸಿ ದರ್ಶನ್, ಪವಿತ್ರ ಸೇರಿದಂತೆ 7 ಮಂದಿಯ ಜಾಮೀನು ವಜಾ ಮಾಡಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ದಾರೆ. ಹೀಗಾಗಿ ದರ್ಶನ್ ಇಂದ ಸುಪ್ರೀಂನಲ್ಲಿ ವಾದಿಸೋದಕ್ಕೆ ಖ್ಯಾತ ಹಿರಿಯ ಸುಪ್ರೀಂ ಕೋರ್ಟ್ ನ ವಕೀಲರನ್ನ ಎಂಗೇಜ್ ಮಾಡಿರುವಂತಹ ದರ್ಶನ್ ಕುಟುಂಬ ಕಪಿಲ್ ಸಿಬಲ್ ರನ್ನ ಭೇಟಿಯಾಗಿ ಚರ್ಚೆ ಕೂಡ ಮಾಡಲಾಗಿದೆ ಅನ್ನುವಂತ ಮಾಹಿತಿ ತಿಳಿದು ಬಂದಿದೆ. ಅಲ್ಲದೆ ಈ ಹಿಂದಿನ ಹೈಕೋರ್ಟ್ ನ ವಾದ ಪ್ರತಿವಾದ ಕೇಸ್ಗಳ ಹಿಸ್ಟರಿ ಡೀಟೇಲ್ಸ್ ಅನ್ನ ಕೊಡಲಾಗಿದೆ ಅಂತಲೂ ಕೂಡ ಹೇಳಲಾಗಿದೆ. ದರ್ಶನ್ ಮಾರ್ಚ್ 18ರಂದು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆಗೆ ಬರಬೇಕು. ಹಾಗಾಗಿ ಮಾರ್ಚ್ 18ರಂದು ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ವಾದವನ್ನ ಮಂಡಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಹೈಕೋರ್ಟ್ ನಲ್ಲಿ ಗೆಲುವು ಕಂಡುಕೊಂಡಂತೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಗೆಲುವಿಗಾಗಿ ಈಗ ಬಹುದೊಡ್ಡ ಕಸರತ್ತು ಮುಂದುವರೆದಿದೆ. ಇನ್ನು ರೇಣುಕಾಸ್ವಾಮಿ ಕೇಸ್ನಲ್ಲಿ ಆರೋಪಿ ಅಂತ ಹೇಳಲಾಗುವಂತಹ ನಟ ದರ್ಶನ್ ಮುಂದಿನ ಭವಿಷ್ಯ ಏನಾಗುತ್ತೆ, ಮತ್ತೆ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸ್ತಾರಾ ಅನ್ನುವಂಥದ್ದು ಬಹುದೊಡ್ಡ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಎನ್ಸಿಎಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.